ಹಲೋ, ಇವತ್ತಿನ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾವು ಎವ್ರಿ ಡೇ ಮಾಡುವಂತಹ ಕೆಲವು ಟಾಸ್ಕ್ನ ಹೇಗೆ ನಾರ್ಮಲೈಸ್ ಮಾಡಿಬಿಟ್ಟಿದ್ದೀವಿ, ವಿಚ್ ವಿ ಶುಡೆಂಟ್ ಬಿ ಅನ್ನೋದರ ಡೆಮೋನ ಫಸ್ಟ್ ನೋಡಿ ಆ್ಯಂಡ್ ಅದನ್ನ ಹೇಗೆ ಫಿಕ್ಸ್ ಮಾಡ್ಬೋದು ಟು ಲಿವ್ ಅ ಬೆಟರ್ ಲೈಫ್ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ದಿಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ವೆರಿ ಫನ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಸೊ ಲೆಟ್ಸ್ ಸ್ಟಾರ್ಟ್, ಆರ್ ರಾದರ್ ಲೆಟ್ಸ್ ವಾಚ್. ವಾವ್, ನನ್ನ ಸ್ಕಿನ್ಗೆ ಏನೂ ಹಚ್ಚಿಲ್ಲ ಅಂದರೂ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಿದೆ. ಐ ಲವ್ ಇಟ್. ಲಾಂಗ್ ಟೈಮ್ ಅಲ್ವಾ? ಯಾ ಏನು ಹೇಗಿದೆಯಾ? ಐ ಆಮ್ ಡೂಯಿಂಗ್ ವೆರಿ ವೆಲ್ ಕಣೆ. ಮತ್ತು ಹೇ, ನಿನ್ನ ಸ್ಕಿನ್ ಯಾಕೆ ಇಷ್ಟೊಂದು ಡಲ್ ಆಗೋಗಿದೆ? ಹೌದಾ? ಯಾ, ನಿನ್ನ ಮುಖದಲ್ಲಿ ಮುಂಚೆ ಇದ್ದಿದ್ದ ಚಾಮೇ ಇಲ್ಲ. ಇಟ್ ಲುಕ್ ಸೋ ಡಾರ್ಕ್ ಆ್ಯಂಡ್ ಡಲ್. ಯಾಕೆ, ತುಂಬ ಸ್ಟ್ರೆಸ್ಸೇನೆ? ಏನೋ ಏಜ್ ಆಗ್ತಿದೆಯಲ್ಲ. ಮತ್ತು ಬೇರೆ ಫ್ರೆಂಡ್ಸ್ ಸಿಕ್ಕಿದ್ರಾ? ಇಲ್ಲ, ಯಾರೂ ಸಿಕ್ಕಿಲ್ಲ. ಇವನ್ ಐ ವಾಸ್ ಬ್ಯುಸಿ, ಸೊ ನಾನು ಮೀಟ್ ಆಗೋಕ್ಕಾಗಿಲ್ಲ. ಓಕೆ. ಹೇ, ಯು ನೋ ವಾಟ್, ನಾನು ಈ ಕೋರ್ಸ್ ತೊಗೊಂಡೆ ಆಯಿತಾ, ಇಟ್ ಈಸ್ ಸೋ ಗುಡ್. ಇನ್ನೊಬ್ಬರು ಮಾಡೋ ಒಂದು ಕಾಮೆಂಟ್ ಆರ್ ಒಂದು ಕ್ರಿಟಿಸಿಸಮಿಂದ ನಿಮ್ಮನ್ನು ನೀವು ಕಂಪ್ಲೀಟ್ಲಿ ನೆಗೆಟಿವ್ ಲೈಟಲ್ಲಿ ನೋಡ್ಕೊಳ್ತೀರಾ ಅಂದರೆ ನಿಮ್ಮ ಓನ್ ಅವೇರ್ನೆಸ್ಗಿಂತ ಇನ್ನೊಬ್ಬರ ಪರ್ಸೆಪ್ಷನ್ಗೆ ನೀವು ಜಾಸ್ತಿ ಬೆಲೆ ಕೊಡ್ತೀರಾ, ಅದನ್ನೇ ಜಾಸ್ತಿ ನಂಬ್ತೀರಾ ಅಂತ ಆಯಿತು. ನಾವೀಗ ವಿಡಿಯೋಲಿ ನೋಡಿದ ಹಾಗೇ ಆ ಒಂದು ಕಾಲ್ ಬರೋದಕ್ಕಿಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಶಿ ಫೆಲ್ಟ್ ಸೋ ಗುಡ್, ಶಿ ಫೆಲ್ಟ್ ಸೋ ಕಾನ್ಫಿಡೆಂಟ್, ಶಿ ಫೆಲ್ಟ್ ಸೋ ಬ್ಯೂಟಿಫುಲ್. ಬಟ್ ಆ ಒಂದು ಕಾಮೆಂಟ್ ಅವಳ ಎಲ್ಲ ಕಾನ್ಫಿಡೆನ್ಸ್ ಡಿಸಪಿಯರ್ ಆಗೋಯ್ತು. ಬಟ್ ಆ್ಯಕ್ಚುಲಿ ಇಲ್ಲಿ ಏನಾಯಿತು, ಆ ಫ್ಯೂ ಸೆಕೆಂಡ್ಸಲ್ಲಿ ಅವಳ ಮುಖ ಚೇಂಜ್ ಆಗೋಯ್ತಾ, ಅವಳ ಸ್ಕಿನ್ ಡಲ್ ಆಗೋಯ್ತಾ? ನೋ, ಜಸ್ಟ್ ಹರ್ ಬಿಲೀವ್ ಶಿಫ್ಟೆಡ್. ನಮಗೂ ಈ ರೀತಿ ಆಗುತ್ತೆ. ಬಟ್ ಯಾವಾಗ ಅಥಾರಿಟಿನ ನಾವು ಈಸಿಲಿ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದಾಗ, ವೆನ್ ಸಮ್ಮನ್ ಸೇಸ್ ಯು ಲುಕ್ ಸೋ ಟಯರ್ಡ್, ನಿನ್ನ ಸ್ಕಿನ್ ಮುಂಚೆ ಥರ ಇಲ್ಲ, ನಿನ್ನ ಚಾಮೇ ಕಳ್ಕೊಂಬಿಟ್ಟಿದ್ಯಾ ಅಂತ ಅಂದರೆ ನಾವು ಇಮ್ಮಿಡಿಯೇಟ್ಲಿ ನಮ್ಮನ್ನು ನಾವು ಕ್ವಶನ್ ಮಾಡ್ಕೋತೀವಿ. ಬಟ್ ವಾಟ್ ಇಫ್ ಬ್ಯಾಡ್ ಲೈಟಿಂಗ್ ಇರ್ಬೋದು, ಅಥವಾ ಆಕ್ವರ್ಡ್ ಕ್ಯಾಮ್ರಾ ಆ್ಯಂಗಲ್ ಇರ್ಬೋದು, ಅಥವಾ ಇನ್ನೊಬ್ರಿಗಿರೋ ಇನ್ಸೆಕ್ಯೂರಿಟಿನ ಈ ರೀತಿ ಅವ್ರ ಮಾತಿನ ಮೂಲಕ ಹೊರಗೆ ಹಾಕ್ತಿರ್ಬೋದು ಅಂತ ನಾವು ಯೋಚನೆ ಕೂಡ ಮಾಡಲ್ಲ. ವಿ ಜಸ್ಟ್ ಬಿಲೀವ್ ಇಟ್. ಬಟ್ ನಾಟ್ ಎವ್ರಿ ಒಪಿನಿಯನ್ ಡಿಸರ್ವ್ಸ್ ಆಕ್ಸೆಸ್ ಟು ಯುವರ್ ಸೆಲ್ಫ್ ಇಮೇಜ್, ರೈಟ್? ಈಗ ಒಂದು ಸಿನಾರಿಯೋನೇ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಒಂದು ಗ್ರೂಪ್ ಆಫ್ ಫೀಮೇಲ್ ಫ್ರೆಂಡ್ಸ್ ಹ್ಯಾಂಗ್ ಔಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಹುಡುಗಿ, ಶಿ ಈಸ್ ವೆರಿ ಇನ್ಸೆಕ್ಯೂರ್ ಅಬೌಟ್ ಹರ್ ಲುಕ್ಸ್. ಯಾವಾಗಲೂ ಶಿ ಈಸ್ ಪುಲ್ಲಿಂಗ್ ಅದರ್ಸ್ ಡೌನ್ ಆ್ಯಂಡ್ ಒಂದು ಬ್ಯಾಡ್ ಕಾಮೆಂಟ್ ಮಾಡೋದೇ ಅವಳ ಸೆಕೆಂಡ್ ನೇಚರ್ ಆಗೋಗಿರುತ್ತೆ. ಆ ಗ್ರೂಪಲ್ಲಿ ಯಾರು ಅವಳಿಗೆ ಪ್ರಿಟಿ ಅನ್ನಿಸ್ತಾರೆ, ಅವಳ ಹತ್ರ ಹೋಗಿ ಇವಳು ಹೇಳ್ತಾಳೆ, ನಿನ್ನ ಡ್ರೆಸ್ ತುಂಬ ಚೆನ್ನಾಗಿದೆ, ಬಟ್ ಈ ನಡುವೆ ನಿನ್ನ ಸ್ಕಿನ್ ತುಂಬ ಡಲ್ ಆಗಿದೆ, ಸೊ ನಿನ್ನ ಕಾಂಪ್ಲೆಕ್ಷನ್ ಇದ್ದಿದ್ದು ಮ್ಯಾಚ್ ಆಗ್ತಾ ಇಲ್ಲ ಅನಿಸುತ್ತೆ ಅಂತ. ಸೊ ದ ಗರ್ಲ್ ಹೂ ರಿಸೀವ್ಸ್ ದಟ್ ಕಾಮೆಂಟ್, ಹೌದಾ, ಈ ನಡುವೆ ತುಂಬ ಜಂಕ್ ತಿಂತಾ ಇದ್ದೀನಿ ಆ್ಯಂಡ್ ಆಲ್ಸೋ ಏನೇನೋ ಹೊಸ ಪ್ರಾಡಕ್ಟ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಅದಕ್ಕೆ ಹಾಗಾಗಿರ್ಬೋದು, ಸರಿ ಹೋಗುತ್ತೆ ಬಿಡು ಅಂತ. ಶಿ ಇಸ್ ಸ್ಟಿಲ್ ದ ಸೇಮ್ ಓಲ್ಡ್ ಹ್ಯಾಪಿ ಚೇರ್ಫುಲ್ ಗರ್ಲ್. ಕಾನ್ಫಿಡೆಂಟಾಗಿ ಸೆಲ್ಫೀಸ್ ತೊಗೋತಾ ಇದ್ದಾಳೆ ಆ್ಯಂಡ್ ಗ್ರೂಪ್ ಜೊತೆ ಫೋಟೋಸ್ಗೆ ಪೋಸ್ ಮಾಡ್ತಾ ಇದ್ದಾಳೆ ಅಂತ ಅಂದರೆ ಹೌ ಸೆಕ್ಸಿ ಆ್ಯಂಡ್ ಕಾನ್ಫಿಡೆಂಟ್ ಇಸ್ ದಟ್ ಬಿಹೇವಿಯರ್. ಅಂಡರ್ ಕಾನ್ಫಿಡೆಂಟ್ ಗರ್ಲ್ಸ್ಗೆ ದೇ ಫೈಂಡ್ ದಿಸ್ ಗರ್ಲ್ ಆ್ಯಸ್ ಅನ್ ಇನ್ಸ್ಪಿರೇಷನ್. ಇವಳು ಸ್ಕಿನ್ನಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾಳಪ್ಪ, ನಾನು ಇದೇ ರೀತಿ ಟ್ರೇಟ್ ಬೆಳೆಸ್ಕೊಳ್ಬೇಕು ಅಂತ ಅನಿಸುತ್ತೆ. ಅವಳ ಸ್ಕಿನ್ ನಿಜವಾಗ್ಲೂ ಹಾಳಾಗಿದ್ರೂ ಅವಳ ನೆಗೆಟಿವ್ ಕಾಮೆಂಟ್ ಕೇಳಿಸ್ಕೊಂಡ್ಮೇಲೂ ಶಿ ಇಸ್ ಸ್ಟಿಲ್ ದ ಸೇಮ್ ಹ್ಯಾಪಿ ಆ್ಯಂಡ್ ಕಾನ್ಫಿಡೆಂಟ್ ಗರ್ಲ್ ಅಂತ ಅಂದರೆ ಅದೇ ಅವಳನ್ನು ಅಟ್ರಾಕ್ಟಿವ್ ಆಗಿ ಮಾಡುತ್ತೆ. ಯು ಫೀಲ್ ಲೈಕ್ ಬಿ ಫ್ರೆಂಡಿಂಗ್ ಹರ್. ಸೆಲ್ಫ್ ಅವೇರ್ನೆಸ್ಗೆ ಇರುವಂತಹ ಪವರ್ ಇದು. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರಾದರೂ ನಿಮ್ಮ ಕಾನ್ಫಿಡೆನ್ಸ್ ಡ್ಯಾಮೇಜ್ ಮಾಡೋ ಕಾಮೆಂಟ್ ಮಾಡಿದಾಗ ಯು ನೋ ವಾಟ್ ಟು ಡೂ. ಬಿ ದಟ್ ರೇರ್ ವುಮೆನ್. ಅಯ್ಯೋ, ಫಸ್ಟ್ ಆ ಕೆಲಸ ಮುಗಿಸ್ಬಿಡೋಣ. ಶಿಟ್, ಅರ್ಜೆಂಟ್ ಕೆಲಸನೇ ಮರ್ತುಬಿಟ್ಟೆ. ಮೋಸ್ಟ್ಲಿ ನಾವಿದನ್ನ ಆಲ್ಮೋಸ್ಟ್ ಎವ್ರಿ ಡೇ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಇರ್ತೀವಿ. ಈವನ್ ಐ ಹ್ಯಾಡ್ ದಿಸ್ ಪ್ರಾಬ್ಲಮ್, ಬಟ್ ನಾಟ್ ಎನಿಮೋರ್. ನಾನು ಇದನ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಹೇಗೆ ಅಂತ ಒಂದು ಸ್ವಲ್ಪ ಹೊತ್ತಲ್ಲೇ ಹೇಳ್ತೀನಿ. ಯೂಶ್ವಲಿ ಈ ರೀತಿ ಬಿಹೇವಿಯರ್ ಇರೋರಿಗೆ ದೇ ಥಿಂಕ್ ಐ ಆಮ್ ಟೂ ಬ್ಯಾಡ್ ಅಟ್ ಮ್ಯಾನೇಜಿಂಗ್ ಟೈಮ್, ಅಥವಾ ನಂಗೆ ಡಿಸಿಪ್ಲಿನ್ ಇಲ್ಲ ಅಂತ ಅಂದ್ಕೊಳ್ತಾರೆ. ವೆಲ್, ಅದು ರಿಯಲ್ ಪ್ರಾಬ್ಲಮ್ ಆಗಿರಲ್ಲ. ವಾಟ್ಸ್ ಆ್ಯಕ್ಚುಲಿ ಹ್ಯಾಪನಿಂಗ್ ಇಸ್ ಮೆಂಟಲ್ ಓವರ್ಲೋಡ್. ನಿಮ್ಮ ಬ್ರೈನಲ್ಲಿ ತುಂಬ ಲೂಪ್ಸ್ ಆರ್ ಟ್ಯಾಬ್ಸ್ ಓಪನ್ ಇದ್ದರೆ, ಅನ್ಫಿನಿಶ್ಡ್ ಟಾಸ್ಕ್ಸ್, ರೆಸ್ಪಾನ್ಸಿಬಿಲಿಟೀಸ್, ರಿಮೈಂಡರ್ಸ್, ಥಿಂಗ್ಸ್ ಯು ಆರ್ ಸಪೋಸ್ ಟು ರಿಮೆಂಬರ್, ಇದೆಲ್ಲ ತುಂಬ ಜಾಸ್ತಿ ತುಂಬಿಕೊಂಡಿದ್ರೆ ನಿಮ್ಮ ಬ್ರೈನ್ ಓವರ್ಲೋಡ್ ಆಗುತ್ತೆ ಆ್ಯಂಡ್ ಇಟ್ ಬಿಕಮ್ಸ್ ಓವರ್ವೆಲ್ಮಿಂಗ್. ಸೊ ನಿಮ್ಗೆ ಯಾವುದೇ ಒಂದು ಕೆಲಸನ ನೆಮ್ಮದಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಮುಗ್ಸೋಕ್ಕಾಗಲ್ಲ. ಯಾವುದೇ ಒಂದು ಕೆಲಸ ಮಾಡುವಾಗ, ಓ ಇಲ್ಲ, ಆ ಕೆಲಸ ಇಂಪಾರ್ಟೆಂಟ್ ಇತ್ತು, ಫಸ್ಟ್ ಅದನ್ನ ಮುಗಿಸ್ಬಿಡೋಣ, ಬೇಡ ಇದು ತುಂಬ ಅರ್ಜೆಂಟ್, ಇದನ್ನು ಮುಗಿಸ್ಬಿಡೋಣ ಅಂತ ಈ ರೀತಿ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಹಾಪ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಆ ಮೂಮೆಂಟಲ್ಲಿ ನಿಮಗೆ ಪ್ರೊಡಕ್ಟಿವ್ ಅಂತ ಅನ್ನಿಸ್ಬೋದು,
ಮಾಡ್ಬೋದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯು ಫೀಲ್ ಸೋ ಎಕ್ಸಾಸ್ಟೆಡ್ ಆ್ಯಂಡ್ ವಿಯರ್ಡ್ಲಿ ಡಿಸ್ಸ್ಯಾಟಿಸ್ಫೈಡ್. ಯಾಕಂದರೆ ನಾವು ಬ್ಯುಸಿ ಇದ್ದ ತಕ್ಷಣ ಪ್ರೋಗ್ರೆಸ್ ಆಯಿತು ಅಂತ ಅರ್ಥ ಅಲ್ಲ ಅಲ್ವಾ. ಆ್ಯಂಡ್ ನಿಮ್ಮ ಮೈಂಡ್ ಒಂದು ಮೂಮೆಂಟಲ್ಲಿ ಫುಲ್ಲಿ ಪ್ರೆಸೆಂಟ್ ಇರೋ ಅಭ್ಯಾಸನ ಕಳ್ಕೊಂಡಾಗ, ಹಾಗೆ ನಿಮ್ಮ ಟಾಸ್ಕ್ ಆ್ಯಂಡ್ ಥಾಟ್ಸ್ಗೆ ಸ್ಟ್ರಕ್ಚರ್ ಇಲ್ಲದೆ ಇದ್ದಾಗ ಯೂಶ್ವಲಿ ಈ ರೀತಿ ಆಗುತ್ತೆ. ಆ್ಯಂಡ್ ಇದಕ್ಕೆ ಸೊಲ್ಯೂಷನ್ ತುಂಬಾ ಸಿಂಪಲ್. ನಾನು ಯೂಶ್ವಲಿ ಏನೇ ಕೆಲಸ ಇದ್ದರೂ, ಏನೇ ಸಣ್ಣ ಪುಟ್ಟ ಕೆಲಸ ಇದ್ದರೂ, ದೊಡ್ಡದಿದ್ರು ಎಲ್ಲದರೂ ಒಂದು ಕಡೆ ಬರೆದಿಟ್ಕೊಳ್ತೀನಿ. ಸಮ್ಟೈಮ್ಸ್ ಐ ಯೂಸ್ ವೈಟ್ ಬೋರ್ಡ್, ಆರ್ ಇನ್ನೂ ಬೆಟರ್ ಆಪ್ಷನ್ ಅಂತ ಅಂದರೆ ನಾನು ಅಲೆಕ್ಸಾದಲ್ಲಿ ರಿಮೈಂಡರ್ನ ಸೆಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಯಾಕೆ ಈ ರಿಮೈಂಡರ್ ಅನ್ನೋ ಲೇಬಲ್ ಕೂಡ ಕೊಡ್ಬೋದು. ಆ್ಯಂಡ್ ಸಮ್ಟೈಮ್ಸ್ ನಾನು ಫೋನ್ ಕೂಡ ಯೂಸ್ ಮಾಡ್ತೀನಿ. ನೀವು ಇನ್ ಕೇಸ್ ಐಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಹೇ ಸಿರಿ ಸೆಟ್ ಅನ್ ಅಲಾರ್ಮ್ ಅಟ್ 10 AM ಟು ರಿಪ್ಲೈ ಫಾರ್ ದಟ್ ಇಮೇಲ್ ಅಂತ ನೀವು ಸೆಟ್ ಮಾಡ್ಕೊಳ್ಬೋದು. ಅಥವಾ ನೀವು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಹೇ ಗೂಗಲ್ ಅಂತ ಅಂದ್ಬಿಟ್ಟು ನಿಮಗೆ ಬೇಕಾಗಿರೋ ಟೈಮ್ಗೆ ಅಲಾರ್ಮ್ ಅಥವಾ ರಿಮೈಂಡರ್ನ ನೀವು ಸೆಟ್ ಮಾಡ್ಕೊಳ್ಬೋದು. ಇನ್ ಕೇಸ್ ಇಫ್ ಯು ಆರ್ ಟೂ ಲೇಝಿ ಸೆಟ್ಟಿಂಗ್ಸ್ಗೆ ಹೋಗಿ ಅಥವಾ ಕ್ಲಾಕ್ಗೆ ಹೋಗಿ ಅಲಾರ್ಮ್ ಸೆಟ್ ಮಾಡಬೇಕು ಅನ್ನೋದಾದರೆ ವಾಯ್ಸ್ ರೆಕಗ್ನೇಷನ್ ಫೀಚರ್ನ ಕೂಡ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ನೀವು ಫೋನ್ನ ಅನ್ಲಾಕ್ ಮಾಡೋ ಅವಶ್ಯಕತೆಯೂ ಇಲ್ಲ. ಆ್ಯಂಡ್ ಮುಂಚೆ ಎಲ್ಲ ನಾನು ಒಂದೇ ಒಂದು ಕೆಲಸನ ವಾರಾನುಗಟ್ಟಲೆ ಪ್ರೊಕ್ರಾಸ್ಟಿನೇಟ್ ಮಾಡಿ ಅಥವಾ ಮರ್ತೋಗಿ ರಿಗ್ರೆಟ್ ಮಾಡ್ಕೊಂಡಿರೋದುಂಟು, ಬಟ್ ನಾಟ್ ಎನಿಮೋರ್. ಆ್ಯಂಡ್ ಇದರಿಂದ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಅಂದರೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ನ ನಮ್ಮ ತಲೆಯಲ್ಲಿ ನಾವು ಸ್ಟೋರ್ ಮಾಡ್ಕೊಂಡಿರ್ತೀವಿ. ಸೊ ಈ ರೀತಿ ವಿಷಯಗಳನ್ನ ನೀವು ಇನ್ನೊಂದು ಕಡೆ ಡಂಪ್ ಮಾಡಿದಾಗ ನಿಮ್ಮ ಬ್ರೈನ್, ನಿಮ್ಮ ಮೈಂಡ್ಗೆ ಎಷ್ಟೋ ಒಂದು ಬ್ರೀದಿಂಗ್ ಸ್ಪೇಸ್ ಸಿಗುತ್ತೆ. ಸೊ ಇಟ್ ಅಲೌಸ್ ಯು ಟು ಸೇವ್ ಮಚ್ ಮೋರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಎಷ್ಟು ಕೆಲಸಗಳನ್ನ ಮುಗಿಸಿದ್ರಿ ಅನ್ನೋ ಪ್ರೋಗ್ರೆಸ್ ಕೂಡ ಟ್ರ್ಯಾಕ್ ಮಾಡ್ಬೋದು. ಇನ್ ಕೇಸ್ ನೀವು ಇದನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಪ್ಲೀಸ್ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಇಟ್ ಮೇಕ್ಸ್ ಯುವರ್ ಲೈಫ್ ಸಿಂಪ್ಲರ್ ಆ್ಯಂಡ್ ಮಚ್ ಈಸಿಯರ್. ಆ್ಯಂಡ್ ಹಾಗೆಯೇ ನಾವು ಒಂದು ಕೆಲಸದ ಮೇಲೆ ಫೋಕಸ್ ಮಾಡಿ ಅದ್ರ ಮೇಲೆ ಮಾತ್ರ ಗಮನ ಇಟ್ಟು ನಾವು ಆ ಕೆಲಸ ಮುಗಿಸುವಾಗ ನಮಗೆ ಸಿಗೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಆ ಒಂದು ಔಟ್ಪುಟ್ನ ರಿಸಲ್ಟ್ ಇದೆಯಲ್ಲ, ಅದನ್ನ ವರ್ಡ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಇಟ್ ಕ್ಯಾನ್ ಓನ್ಲಿ ಬಿ ಎಕ್ಸ್ಪೀರಿಯನ್ಸ್ಡ್. ಹಲೋ ಅಮ್ಮ, ಅದೇ ಮೊನ್ನೆ ಹೇಳಿದ್ನಲ್ಲ, ಆ ಕಾರ್ ಇವತ್ತು ಶೋರೂಮ್ಗೆ ಹೋಗಿ ಬುಕ್ ಮಾಡಿ ಬಂದೆ. ನೆಕ್ಸ್ಟ್ ವೀಕ್ ಡೆಲಿವರ್ ಮಾಡ್ತಾರಂತೆ. ನೀವು ಅಪ್ಪ ಇನ್ನೂ ಎಷ್ಟೊತ್ತಾಗತ್ತೆ ಮನೆಗೆ ಬರೋದು? ಸರಿ, ಬೇಗ ಬನ್ನಿ. ಬಂದಮೇಲೆ ಶಾವಿಗೆ ಪಾಯಸ ಮಾಡಿ. ಬಾಯ್. ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಡ್ಯಾಮ್, ನನ್ನ ಕಾರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಟೂ ಗುಡ್. ಲೆಟ್ ಮಿ ಪೋಸ್ಟ್ ಇಟ್. ನೀವು ನಿಮ್ಮ ಖುಷಿನ, ನಿಮ್ಮ ಹ್ಯಾಪಿ ಮೂಮೆಂಟ್ಸ್ನ, ನಿಮ್ಮ ಪ್ರೌಡ್ ಮೂಮೆಂಟ್ಸ್ನ ಆನ್ಲೈನಲ್ಲಿ ಶೇರ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ನಿಮಗೆ ತುಂಬ ಪರ್ಸ್ನಲ್ ಅನಿಸುವಂತಹ, ತುಂಬ ಸ್ಪೆಷಲ್ ಅನಿಸುವಂತಹ ವಿಷಯಗಳನ್ನ ನೀವು ಆನ್ಲೈನಲ್ಲಿ ಪೋಸ್ಟ್ ಮಾಡಿದ ತಕ್ಷಣ ಅದು ಬರೀ ನಿಮ್ಮದು ಮಾತ್ರ ಆಗಿರಲ್ಲ. ಜನ ಅವರ ಓನ್ ಲೆನ್ಸ್ ಮೂಲಕ ನೋಡುವಂತಹ ಸ್ಪೇಸ್ನ ಎಂಟರ್ ಆಗಿರುತ್ತೆ. ವಿತ್ ದೇರ್ ಓನ್ ಸ್ಟ್ಯಾಂಡರ್ಡ್ಸ್, ವಿತ್ ದೇರ್ ಓನ್ ಇನ್ಸೆಕ್ಯೂರಿಟೀಸ್, ವಿತ್ ದೇರ್ ಓನ್ ಈಗೋ, ಅವರ ದೃಷ್ಟಿಕೋನದ ಮೂಲಕ ನೋಡುವಂತಹ ಜಾಗನ ತಲುಪಿರುತ್ತೆ. ನಾವಿವಾಗ ವಿಡಿಯೋಲಿ ನೋಡಿದಾಗೇ ಆ ಹುಡುಗಿಗೆ ಅವಳು ತೊಗೊಂಡಿರೋ ಕಾರ್ ಮೇ ಬಿ ಇಯರ್ಸ್ ಆಫ್ ಸೇವಿಂಗ್ಸ್ ಇರ್ಬೋದು, ಮಂತ್ಸ್ ಟುಗೆದರ್ ಆಫ್ ಡಿಸಿಪ್ಲಿನ್ ಇರ್ಬೋದು, ಅವಳ ಒಂದು ಸಿಂಬಲ್ ಆಫ್ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಅಥವಾ ನನಗೋಸ್ಕರ ನಾನು ಏನು ಅಚೀವ್ ಮಾಡ್ಕೊಳ್ಬೋದು ಅನ್ನೋದರ ಪ್ರೂಫ್ ಇರ್ಬೋದು. ಬಟ್ ಫಾರ್ ಸಂಬಡಿ ಎಲ್ಸ್ ಇಟ್ಸ್ ಜಸ್ಟ್ ಅ ಕಾರ್ ವಿಚ್ ದೇ ಕಂಪೇರ್ ಅಗೇನ್ಸ್ಟ್ ಬಿಗರ್ ಒನ್ಸ್, ಫ್ಯಾನ್ಸಿಯರ್ ಒನ್ಸ್, ಎಕ್ಸ್ಪೆನ್ಸಿವ್ ಒನ್ಸ್. ತುಂಬ ಜನ ಆನ್ಲೈನಲ್ಲಿ ಪೋಸ್ಟ್ ಮಾಡುವಾಗ ಮಾಡೋ ತಪ್ಪು ಇದೇನೆ. ಅವರ ಪೋಸ್ಟ್ ಹಿಂದೆ ಇರುವಂತಹ ಎಮೋಷ್ನಲ್ ವ್ಯಾಲ್ಯೂನ ಎಲ್ಲರೂ ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡು ಪೋಸ್ಟ್ ಮಾಡ್ತಾರೆ. ಬಟ್ ಮೋಸ್ಟ್ ವಾಂಟ್ ನಿಮ್ಮ ಅಚೀವ್ಮೆಂಟ್ ಚಿಕ್ಕದು ಅಂತ ಅಲ್ಲ, ಬಟ್ ಅದರ ಹಿಂದೆ ಇರುವಂತಹ ಒಂದು ಮೀನಿಂಗ್ ಆಗಿರ್ಬೋದು, ಡೆಪ್ತ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಅದು ನಿಮಗೆ ಮಾತ್ರ ಪರ್ಸ್ನಲ್ ಆಗಿರುತ್ತೆ. ಸೊ ಈಗ ಒಂದು ಆಪ್ಷನ್ ಅಂತ ಅಂದರೆ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿರೋ ವಿಷಯನ ಪ್ರೈವೇಟ್ ಆಗಿ ಇಟ್ಕೊಳ್ಳಿ. ಅಥವಾ ಪೋಸ್ಟ್ ಮಾಡೋದಕ್ಕಿಂತ ಮುಂಚೆ ಆಸ್ಕ್ ಯುವರ್ ಸೆಲ್ಫ್, ಈ ಪೋಸ್ಟ್ಗೆ ಯಾರು ನನಗೆ ಪ್ರೇಸ್ ಮಾಡಿಲ್ಲ ಅಂತ ಅಂದ್ರೂ, ಅಥವಾ ಜನ ಕ್ರಿಟಿಸೈಸ್ ಮಾಡಿದ್ರೂ ನಾನು ಇದ್ರ ಬಗ್ಗೆ ಹೆಮ್ಮೆ ಪಡ್ತೀನ, ಇದು ನನಗೆ ಅಫೆಕ್ಟ್ ಮಾಡಲ್ವಾ ಅಂತ. ಇಫ್ ದ ಆನ್ಸರ್ ಈಸ್ ಯೆಸ್, ದೆನ್ ಗೋ ಅಹೆಡ್ ಆ್ಯಂಡ್ ಪೋಸ್ಟ್ ಇಟ್. ಜಸ್ಟ್ ಬಿಕಾಸ್ ಯಾರೋ ನಿಮ್ಮ ವ್ಯಾಲ್ಯೂ ನೋಡೋದಕ್ಕೆ ಸೋತರು ಅಂತ ಅಂದ ಮಾತ್ರಕ್ಕೆ ನಿಮ್ಮ ಮೈಲ್ ಸ್ಟೋನ್ ಚಿಕ್ಕದಾಗ್ಬಿಡಲ್ಲ. ರಿಮೆಂಬರ್, ಒಂದು ವಾಟರ್ ಬಾಟಲ್ಗೆ ಲೋಕಲ್ ಶಾಪಲ್ಲಿ 20 ರೂಪಾಯಿ ಆದರೆ ಏರ್ಪೋರ್ಟಲ್ಲಿ 150 ರೂಪಾಯಿ. ಇಫ್ ಯು ಫೀಲ್ ನಿಮಗೆ ಆ ಟ್ಯಾಲೆಂಟ್ ಇದೆ, ಸ್ಕಿಲ್ ಇದೆ, ಕೇಪಬಿಲಿಟಿ ಇದೆ, ಬಟ್ ನಿಮ್ಮ ಟ್ಯಾಲೆಂಟ್ಗೆ ಸರಿಯಾದ ಬೆಲೆ ಸಿಗ್ತಿಲ್ಲ ಅಂತ ಅಂದರೆ
ರಿಮೆಂಬರ್, ಯು ಆರ್ ಅಟ್ ದ ರಾಂಗ್ ಪ್ಲೇಸ್ ವಿತ್ ರಾಂಗ್ ಪೀಪಲ್. ಯಾಕೆ ಇವತ್ತು ಇಷ್ಟೊಂದು ಸುಸ್ತಾಗ್ತಿದೆ? ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕೆಲಸ ಮಾಡೋಣ. ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅನಿಸುತ್ತೆ. ಆಮೇಲೆ ಮಲ್ಕೊಬೋದು. ಫಸ್ಟ್ ಆ ಕೆಲಸ ಎಲ್ಲ ಮುಗಿಸ್ಬಿಡೋಣ. ನಾವು ಇದನ್ನು ಎಷ್ಟು ನಾರ್ಮಲೈಸ್ ಮಾಡಿಬಿಟ್ಟಿದ್ದೀವಿ ಅಂದರೆ, ಯಾವಾಗಲೂ ಕೆಲಸ ಮಾಡ್ತಾನೇ ಇರಬೇಕು, ಪ್ರೊಡಕ್ಟಿವ್ ಆಗಿರಬೇಕು, ಆಗಲೇ ನಮಗೊಂದು ವ್ಯಾಲ್ಯೂ ಅನ್ನೋ ಒಂದು ಇಮೇಜ್ ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಎಷ್ಟು ಕೆಲಸ ಮಾಡಿ ಸುಸ್ತಾಗಿ ಒಂದು 10 ನಿಮಿಷ ರೆಸ್ಟ್ ಮಾಡೋಣ ಅಂದ್ರೂ ಅನ್ಫಿನಿಶ್ಡ್ ಟಾಸ್ಕ್ಗಳು ನಮ್ಮ ತಲೆಯಲ್ಲಿ ಪೆಸ್ಟರ್ ಮಾಡ್ತಾನೇ ಇರುತ್ತೆ. ಬಿಕಾಸ್ ನಾವು ಎಷ್ಟು ರೆಸ್ಪಾನ್ಸಿಬಿಲಿಟಿ ಅನ್ನೋ ಭಾರನ ಹೊರ್ಬೋದು, ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಬೋದು, ಎಷ್ಟು ಯಾವಾಗಲೂ ಬ್ಯುಸಿ ಆಗಿರ್ಬೋದು ಅನ್ನೋದ್ರ ಮೇಲೆ ನಮ್ಮ ವರ್ತ್ ಮೆಷರ್ ಆಗಿರುತ್ತೆ ಅನ್ನೋದನ್ನು ನಮಗೆ ಮೋಸ್ಟ್ಲಿ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ನಾವು ಪೀಸ್ನ ಪ್ರತಿ ಕ್ಷಣ ಅರ್ನ್ ಮಾಡಲೇಬೇಕು ಅನ್ನೋ ರೀತಿ ಟ್ರೀಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇಟ್ಸ್ ಟೈಮ್ ವಿ ಅನ್ಲರ್ನ್ ದ್ಯಾಟ್. ಆ್ಯಂಡ್ ಕೆಲವೊಂದು ಸರಿ ನಾವೇನು ಕೆಲಸ ಮಾಡಿಲ್ಲ ಅಂತ ಅಂದ್ರೂ, ನಾನು ಆ ಕೆಲಸ ಮಾಡಬೇಕಾಗಿತ್ತು, ನಾನು ಅಲ್ಲಿರಬೇಕಾಗಿತ್ತು, ನಾನು ಇಷ್ಟು ಬ್ಯುಸಿ ಇರಬೇಕಾಗಿತ್ತು, ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ, ಐ ಆಮ್ ಲೇಝಿ ಅಂತ ಗಿಲ್ಟಿ ಥಾಟ್ಸ್ ಬರದೆ ಒಂದು ಕಡೆ ನೆಮ್ಮದಿಯಾಗಿ ಆ ರೆಸ್ಟ್ನ ಎಂಜಾಯ್ ಮಾಡೋದು. ಐ ಥಿಂಕ್ ಇದು ರಿಚ್ ಮೈಂಡ್ ಸೆಟ್ ಅಲ್ವಾ? ದ್ಯಾಟ್ಸ್ ದ ರಿಯಲ್ ಫ್ರೀಡಮ್. ಯೂಶ್ವಲಿ ನಾವಿವಾಗ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್ ಬಗ್ಗೆನೇ ಯೋಚನೆ ಮಾಡಿದ್ರೆ, ಯಾವಾಗಲೂ ಕೆಲಸ ಮಾಡ್ತಾನೇ ಇರಬೇಕು ಅಂತ ಯೋಚನೆ ಮಾಡ್ತಿದ್ರು ಅಂತ ನೆನೆಸ್ಕೊಂಡ್ರೂ ನಮ್ಗೆ ನಗು ಬರುತ್ತೆ. ಇವತ್ತು ನಾಯಿಗಳು, ಬೆಕ್ಕುಗಳು ಆರಾಮಾಗಿ ರೆಸ್ಟ್ ಮಾಡುವಾಗ ನಾವು ಹೇಗೆ ಯೋಚನೆ ಮಾಡ್ತೀವಿ, ಎಂಥ ರಾಜಯೋಗನಪ್ಪ, ಎಷ್ಟು ಒಳ್ಳೆ ಲೈಫು, ಎಷ್ಟು ಪೀಸ್ಫುಲ್ ಲೈಫ್ ಅಂತ. ಬಟ್ ಅಫ್ಕೋರ್ಸ್ ನಮಗೆ ಆ ರೀತಿ ಇರೋಕ್ಕಾಗಲ್ಲ. ನಮಗೆ ನಮ್ಮದೇ ಆದಂತಹ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ವಿ ಹ್ಯಾವ್ ಲೈಫ್, ವಿ ಹ್ಯಾವ್ ಬಿಲ್ಸ್ ಟು ಪೇ. ಬಟ್ ಹಾಗಂತ ಪ್ರತಿ ಕ್ಷಣವೂ ಕೆಲಸ ಮಾಡ್ತಾನೇ ಇರಬೇಕು ಅನ್ನೋದು ಸ್ಲೇವರಿ ಮೈಂಡ್ಸೆಟ್ ಅಂತ ನನಗನ್ಸುತ್ತೆ. ನಾನೀಗ ರೆಸ್ಟ್ ಡಿಸರ್ವ್ ಮಾಡಬೇಕು ಅಂದರೆ ನಾನು ಏನು ಕಷ್ಟಪಟ್ಟಿದ್ದೀನಿ ಅಂತ ಕೇಳ್ಕೊಳ್ಳೋದನ್ನು ನಿಲ್ಲಿಸಿ ಐ ಆಮ್ ಅಲೌಡ್ ಟು ರೆಸ್ಟ್ ಬಿಕಾಸ್ ಐ ಆಮ್ ಅ ಹ್ಯೂಮನ್ ಅನ್ನೋ ಒಂದು ಮೈಂಡ್ಸೆಟ್ನ ನಾವು ನಾರ್ಮಲೈಸ್ ಮಾಡ್ಕೊಳ್ಬೇಕಾಗಿದೆ ಇನ್ ದಿಸ್ ಮಟೀರಿಯಲಿಸ್ಟಿಕ್ ಸೊಸೈಟಿ ಅಂತ ನನಗನ್ಸುತ್ತೆ. ಆ್ಯಂಡ್ ಈ ಅಡ್ವೈಸ್ ನನಗೂ ಕೂಡ ಈಗ ಈ ನಡುವೆ ಐ ಆಮ್ ಗೆಟಿಂಗ್ ಅ ಲಾಟ್ ಬೆಟರ್ ಇಟ್ ಇಟ್. ಈ ಹೊಸ ವಿಡಿಯೋ ಕಾನ್ಸೆಪ್ಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋ ಮೂಲಕ ನನ್ನ ಎಫರ್ಟ್ನ ಅಪ್ರಿಸಿಯೇಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮುಂದಿನ ವಾರ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್.